ಅಲ್ಲ, ಈ ಊರಲ್ಲಿ ನಾನು ಯಾರು ಗುರ್ತಿಡಿತೇನೆ ಇಲ್ವಲ್ಲ. ನಾನೇನು ಬೇರೆ ಊರಿಗೆ ಬಂದ್ಬಿಟ್ಟಿದ್ದಾನೆ, ಏನೋ ಗೊತ್ತಿಲ್ಲ. ಏನು ಮಾಡೋದು? ಸಾನ್ವಿ, ಹಾಂ, ಯಾಕೇನು ಯೋಚನೆ ಮಾಡ್ತಾ ಇದ್ವಿ? ಅದು ಏನೂ ಇಲ್ಲ. ನೋಡು, ಇವತ್ತು ನಮ್ಮ ಅಕ್ಕನೂ ಇಲ್ಲ, ಎಲ್ಲೋ ಬೀಗಾಕ ಹೊಂಟೋಗಳೆ. ನಡಿ ನೀನು, ಅದು ಎಲ್ಗೋಗ್ಬೇಕು ಬಿಟ್ಕೊಡ್ತೀವಿ. ಹ್ಞೂ ಆಯಿತು. ಅಯ್ಯೋ ದೇವ್ರೇ, ಈಗ ಏನಂತ ಹೇಳೋದಪ್ಪ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತೇ ಇಲ್ಲ. ಇವ್ರ ಕುಟ್ಟೆ ನಾನು ಇರೋ ನಡೆದಿರೋ ವಿಷಯ ಹಂಗೆ ಹೇಳನೆ. ಈ ಊರಲ್ಲಿ ನೋಡಿದ್ರೆ ಯಾರೂ ನಾನು ಗುರ್ತಿಸ್ತೇನೆ ಇಲ್ಲ. ಅಜ್ಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕನವ. ಯಾರು ನೀನು? ನಾನು ಯಾರು ಅಂತ ಗೊತ್ತಿಲ್ವಾ? ನೋಡವ, ನೀನು ಇದೇ ಫಸ್ಟ್ ನೋಡಿರೋದು ನಾನು. ನೀನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಸರಿ ಆಯಿತು. ಅಲ್ಲ, ಯಾರು ಅಂತ ಹೇಳು ನೀನು. ಯಾರವ ನೀನು? ಯಾರ ಮಗಳು? ಯಾರ ಮಗಳು ಅಂತ ಹೇಳ್ತಾನೆ ಗೊತ್ತಾದದು. ಯಾರವ ನೀನು? ಏನಿಲ್ಲ ಬುಡಿ ಆಂಟಿ. ಯಾರು ಹೇಳುವ? ಯಾರ ಮಗಳು ನೀನು? ಅದು ಏನೂ ಇಲ್ಲ ಆಂಟಿ. ಒಳ್ಳೆ ಹುಡುಗಿ. ಸಾನ್ವಿ, ಯಾರು ನಿನ್ನ ಗುರ್ತಿಡಿತೇನೆ ಇಲ್ಲ? ಹಾಂ, ಅದೇ ನನಗೂ ಅನುಮಾನ. ಏನು, ನಿಮ್ಮೂರು ಯಾವುದು, ನಿಮ್ಮೂರು ಜನ ಯಾರು ಅಂತ ಗೊತ್ತಿಲ್ವಾ? ಏನು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು? ನೋಡಿ ಪಾಪ, ನೀವಿಬ್ರು ಎಷ್ಟೊಂದು ಒಳ್ಳೆಯವರು. ಇಲ್ಲಿ ಗಂಟ್ಲು ಸೇಫ್ಟಿ ಕರ್ಕೊಂಡ್ಬಂದಿದ್ದೀರಿ. ನಿಮ್ಮ ಹತ್ರ ನಾನು ಒಂದು ವಿಷಯ ಮುಚ್ಚಿಟ್ಟಿದೆ. ಏನು ವಿಷಯ? ಅದು ಅದು ನಾನು ABCD FGH IJKLMNOPQRSTUVWXYZ. ಅಯ್ಯೋ, ಅಲ್ಲ ಸಾನ್ವಿ, ಮತ್ತು ನಿಮ್ಮೂರು ಯಾವುದು ಅಂತ ಹೆಂಗೆ ಪತ್ತೆ ಮಾಡಿ? ಈಗ ನಿನ್ಗೆ ಯಾವುದು ಹಳೆ ನೆನಪು ಏನೂ ಇಲ್ಲ. ಯಾರ ಮಗಳು ಏನು ಎಂತು ಅಂತ ಒಂದೂ ಗೊತ್ತಿಲ್ಲ ಅಂತೀಯೇ. ಈಗ ಹೆಂಗೆ ಪತ್ತೆ ಮಾಡ್ತೀಯ ನೀನು? ಅದೇ ನನಗೆ ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ನನಗೆ ನಿಜವಾಗ್ಲೂ ನಾನು ಎಂಥ ಕರ್ಮಗೇಡಿ ಅಂತ ಅನ್ನಿಸ್ತದೆ. ನೋಡು, ಅವ್ರು ಹೇಳಿರೋ ಪ್ರಕಾರ ನೀನು ಇದೇ ಸುತ್ತಮುತ್ತ ಹಳ್ಳಿಲಿ ಯಾರು ಆಗಿರ್ತೀಯ ನೀನು, ಸರಿಯಾ? ನೋಡು, ನೀನೇನು ಭಯ ಪಡಬೇಡ. ನೀನು ನಡಿ ನೋಡದ. ಎಲ್ಲಾರೇ ಆಗಲಿ ನಿನ್ನ ಸೇರಿಸೋ ಜವಾಬ್ದಾರಿ ನಮ್ಮದು. ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಸೇರಿಸೋ ಜವಾಬ್ದಾರಿ ನಮ್ಮದು. ನೀನೇನು ತಲೆಗೆಡ್ಸ್ಕೋಬೇಡ, ಆಯಿತಾ? ಸನ್ವಿ, ನೋಡು ಸನ್ವಿ, ನೀನು ಎಲ್ಲರೂ ಮರ್ತಿರ್ಬೋದು, ಆದರೆ ನೀನು ನೋಡಿದ್ರೆ ಗ್ಯಾರಂಟಿ ನಿಮ್ಮ 3 ಜನ ಪತ್ತೆ ಮಾಡೇ ಮಾಡ್ತಾರೆ. ನನ್ನ ಇಷ್ಟ ಇರೋದು ನೀನು ಇಲ್ಲಿ ಈ ಊರು ಒಳ್ಳೆಯಲ್ಲಿ ಸಿಕ್ಕಿರ್ಬೋದು. ಅಂದರೆ ಯಾವ್ಯಾವ ಊರಿಂದ ಇಲ್ಲಿ ನೀರು ಬರ್ತದೆ ಅದನ್ನೆಲ್ಲ ನಾವು ಹುಡಿಕೊಂಡು ಹೋದಾಗ ನಿಮ್ಮ ಊರು ಸಿಗ್ತದೆ. ನೀನೇನು ತಲೆಗೆಡ್ಸ್ಕೊಬೇಡ. ನೀನು ನಿಮ್ಮ ಅಪ್ಪ ಅಮ್ಮ ಸಿಗ್ತಾರೆ. ನಿಜನೇ ಹೇಳ್ತಾ ಇದ್ದೀರಾ? ಸಿಕ್ಕರು ಸಾಕು. ನಿಜವಾದ ಅಪ್ಪ ಅಮ್ಮನ ನಾನು ಅಪ್ಪ ಅಮ್ಮನ ಹತ್ರ ಹೋಗ್ಬೇಕು ಅನ್ನೋದೇ ನನಗೆ ಇಷ್ಟ. ಎಲ್ಲಿದ್ದಾರೋ ಏನೋ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಎಲ್ಲಿಂದ ಎಲ್ಲಿದ್ದಾರೋ ಏನೋ ಒಂದು ಗೊತ್ತಾಯ್ತಾ ಇಲ್ಲ. ನೋಡು, ನಿಮ್ಮ ಊರಿಗೆ ಸೇರ್ಸಗಂಟ ನಾವು ಎಲ್ಲೂ ಒಯ್ಕಿಲ್ಲ ನಿನ್ನ ಬಿಟ್ಬಿಟ್ಟು, ಆಯಿತಾ? ನೀನು ಸುಮ್ಮನಿರು. ನಮ್ಮನ್ನ ನೀನು ಸ್ವಂತ ಅಂದಿರು ಅಂತ ಅನ್ಕೊಂಡಿದ್ದಿ ತಾನೆ, ಹಂಗೆ ನಾವು ನಿನ್ನ ಸ್ವಂತ ತಂಗಿ ಅಂತ ಅನ್ಕೊಂಡಿದ್ದೀವಿ. ನೀನೇನು ತಲೆಗೆಡ್ಸ್ಕೋಬೇಡ. ಸಾನ್ವಿ, ನೋಡು, ನಿನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಸೇರಿಸ್ಬಿಟ್ಟೆ ಹೋಗೋದು ನಾವು, ಆಯಿತಾ? ನೀನೇನು ತಲೆಗೆಡ್ಸ್ಕೋಬೇಡ, ಸುಮ್ಮನಿರು. ಯಾವ ಜನ್ಮದಲ್ಲಿ ನನ್ನ ಅಣ್ಣ ತಮ್ಮದಿರಾಗಿ ಹುಟ್ಟಿದ್ರು, ಈ ಜನ್ಮದಲ್ಲಿ ನನಗೆ ಇಷ್ಟು ಸಹಾಯ ಮಾಡ್ತಾ ಇದ್ದೀರಿ. ನಿಮ್ಮ ಋಣ ನಾನು ಹೆಂಗೆ ತೀರ್ಸನೆ? ನಾನು ನೋಡು, ನೀನೇನು ಋಣ ತೀರ್ಸೋದು ಬೇಡ. ನೀನು ನಮ್ಮನ್ನ ಎಲ್ಲ ಪೊರ್ಕಿಗಳು ಅಂತಿದ್ರು. ಅಂಥದ್ರಲ್ಲಿ ನೀನು ನಮ್ಮಲ್ಲೂ ಒಂದು ಒಳ್ಳೆ ಗುಣ ಅದೇ ಅಂತ ನೀನು ಪತ್ತೆ ಮಾಡಿದವಳು ನೀನು. ನಿನ್ನ ಮಾತುಕತೆ ಎಲ್ಲ ಕೇಳ್ತಾ ಇದ್ರೆ ನನ್ನ ಸ್ವಂತ ತಂಗಿ ಅಕ್ಕ ತಂಗಿರ್ ಕೊಟ್ಟು ಮಾತಾಡ್ದಂಗೆ ಫೀಲ್ ಆಯ್ತದೆ. ನೀನೇನು ತಲೆಗೆಡ್ಸ್ಕೊಬೇಡ. ಎಷ್ಟಾದರೂ ಕಷ್ಟ ಆಗಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಸೇರಿಸ್ಬಿಟ್ಟೆ ನಾವು ಹೋಗೋದು, ಆಯಿತಾ? ಸರಿ ಆಯಿತು. ಹೆಂಗೋ ನಾವು ಮಾಡೋ ಪ್ರಯತ್ನಕ್ಕೆ ಸಿಕ್ಬಿಟ್ರು ಸಾಕು. ಸರಿ ನಡೀರಿ. ಈಗ ಯಾರು ಕೇಳದ ಈ ಊರಿಗೆ ಹೊಳೆ ಬರೋದು ಯಾವ ಊರಿಂದ ಬರ್ತದೆ ಅಂತ, ಪಕ್ಕದಲ್ಲಿ ಯಾವ ಹೊಳೆ ಐತೆ ಯಾವ ಊರು ಐತೆ ಅಂತ ಎಲ್ಲನೂ ವಿಚಾರಿಸಿದ್ರೆ ನಮ್ಗೆ ವಿಷಯ ಗೊತ್ತಾಗೋಯ್ತದೆ. ನಡಿಯೋ ಸಿಸೆ ಹೋಗೋಣ. ಸರಿ ಆಯಿತು, ನಡಿ ಮತ್ತೆ ಹೋಗೋದ. ಅಣ್ಣ ನಮಸ್ತೆ ಕಣ. ಓ, ಯಾರು ಮಕ್ಕಳಪ್ಪ ನೀವು? ಅಣ್ಣ, ನಾನು ನೋಡಿಲ್ವ ನೀವು? ಯಾರವ ನೀನು? ಸಾನ್ವಿ, ಸುಮ್ಮನಿರು. ಅಣ್ಣ, ಈ ಊರಲ್ಲಿ ಹೊಳೆ ಆಯ್ತಾ? ಆಯ್ತಾ ಕಣಪ್ಪ, ಆಯ್ತಲ್ಲ ಒಳ್ಳೆ. ಯಾಕೆ ನೋಡಿಲ್ವಾ? ಯಾಕೆ ನಿಮ್ಗೆ ಒಳ್ಳೆ ಬಗ್ಗೆ ಭಾಳ ವಿಚಾರಿಸ್ತಾ ಇದ್ದೀರಿ? ಆಗಲ್ಲ ಅಣ್ಣ, ಮೀನು ಸಿಗುತ್ತಾ ಅಂತ. ಸಿಗ್ಬೋದು. ಈಗ ಶ್ರಾವಣ ಅಲ್ವಾ, ಈಗ ಹಿಡಿಯೋದು ಕಾಣೆ ಕಣಪ್ಪ. ನೋಡಿ ಅಲ್ಲಿ ಹೊಳೆ ಹತ್ರ ಹೋಗಿ ಗೊತ್ತಾಯ್ತದೆ. ಅಣ್ಣ, ಹೊಳೆ ಯಾವ ಊರಿಂದ ಬರುತ್ತೆ ಇಲ್ಲಿಗೆ? ಅದು KRS ಬರುತ್ತೆ ಕಣಪ್ಪ. ಅಲ್ಲ, ನಿಮ್ಮೂರು ಪಕ್ಕದಿಂದ ಬರಲ್ವಾ? ಅಲ್ಲಿಂದ ಬರುತ್ತೆ. ಅಣ್ಣ, ಪಕ್ಕದಲ್ಲಿ ಅದೇ ಊರಿರೋದಾ? ಪಕ್ಕದಲ್ಲಿರೋ ಊರೇ ಕಣಪ್ಪ. ಯಾಕಪ್ಪ? ಅಲ್ಲೇನಾದ್ರು ಸೇತುವೆ ಆ ಥರದ್ದೇನಾದ್ರೆ? ಆಯ್ತೆ ಕಣಪ್ಪ, ಆಯ್ತು. ಸೇತ್ ಮೇಲೆ ಆಯ್ತೆ. ಸರಿ ಅಣ್ಣ, ಆಯ್ತು. ಸರಿ ಆಯ್ತಪ್ಪ. ನೋಡ್ರಪ್ಪ, ಹೊಳೆಯಲ್ಲಿ ನೀರು ಜಾಸ್ತಿ ತುಂಬದೆ. ತಮ್ಮಸೆ ಆಡ್ಬೇಡಿ, ಹೊಳೆ ಹತ್ರ ಎಲ್ಲ ಹೋಗ್ಬೇಡಿ. ಈಗೆಲ್ಲ ಮೀನಿಗೆ ಹಿಡಿಯೋಕಿಲ್ಲ. ಸುಮ್ಮನೆ ಹೋಗಿ ಅಲ್ಲೆಲ್ಲ ಇದು ಮಾಡ್ಕೋಬೇಡಿ. ಹೋಗಿ. ನೀವು ಬೇರೆ ಹುಡುಗಿ ಜೊತೆ ಬಂದಿದ್ದೀರಿ? ಅಯ್ಯೋ, ತಪ್ಪು ತಿಳ್ಕೊಬೇಡಿ, ಅವ್ರನ್ನ ಮಂದಿರು. ಅಣ್ಣ ತಂಗಿನಾ? ಸರಿ ಕಣವ, ಆಯ್ತು ಹುಷಾರಾಗಿ ಹೋಗಿ. ಸರಿ ಅಣ್ಣ, ಆಯ್ತು. ನಡಿಯೋ, ಪಕ್ಕದೂರ್ಗಂತೆಲ್ಲ ಹೋಗೋಣ, ನೋಡೋದ ಅಲ್ಲಿ ಏನಾದ್ರು ಸಿಕ್ಕಾರ. ನನಗೆ ಯಾಕೋ ಎಲ್ಲಾರನ್ನೂ ಕಳ್ಕೊಬಿಡ್ತೀನೇನೋ ಅನ್ನಿಸ್ತೈತೆ. ಇಲ್ಲಿ ಯಾರು ನಮ್ಮನ್ನ ಪತ್ತೆನೇ ಹಚ್ಚುತ್ತೆ ಇಲ್ವಲ್ಲ. ನೋಡು, ನೀನೇನು ತಲೆಗೆಡ್ಸ್ಕೊಬೇಡ ಸಾನ್ವಿ. ನಾವು ಇವೇ ಅಲ್ವಾ, ನಿಮ್ಮ ಒಂದು ಮಾಡೇ ಮಾಡ್ತೀವಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಸೇರಿಸೋ ಜವಾಬ್ದಾರಿ ನಮ್ಮದು. ನೀನೇನು ತಲೆಗೆಡ್ಸ್ಕೊಬೇಡ, ಆಯ್ತಾ? ಸರಿ ಆಯಿತು. ಪಾಪ ನನ್ನಿಂದ ನಿಮಗೆಲ್ಲ ತೊಂದರೆನೂ ಇಲ್ಲ, ಅಂಥದ್ದು ಇಲ್ಲ. ನಡಿ ಈಗ ನೀನು ಸುಮ್ಮನೆ. ಅಯ್ಯೋ, ನಾನು ಎಲ್ಲೋ ನೋಡಿ ಅಂತ ಅನಿಸ್ತದೆ ಈ ಜಾಗವ. ಹೌದಾ? ನೆನಪಿದೆಯಾ? ಮತ್ತೆ ನಡಿ ಸಾನ್ವಿ,
ನಡಿ ನೀನು ಊರಳಿಗೆ ಹೋಗಿ ಯಾರನ್ನಾರು ವಿಚಾರಿಸಿದ್ರು ಗೊತ್ತಾಯ್ತದೆ. ಸರಿ ಆಯಿತು. ಹಾಂ ಇದೇನು ಪೂಜಾ 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 ನನ್ನ ಪೂಜನಾ? ಪೂಜಾ ಪೂಜಾ ನಂಗೆ ನಂಬಕ್ಕೆ ಆಯ್ತಾಯಿಲ್ಲ. ಪೂಜಾ ನೀನು ಬದುಕಿದೀಯ ನೀನು? ಅಣ್ಣ ಇವ್ರು ಗೊತ್ತಾ? ಪೂಜಾ ನನ್ನ ಸೋದರತೆ ಮಗಳು. ಅಣ್ಣ ನಿಜ ಹೇಳಿ ನೀವು. ನಾನೇ ಸುಳ್ಳು ಹೇಳನೆ? ಇವಳು ಈಗ 1 ವರ್ಷ ತಿಂಗಳಿಂದೆ ಒಳಗೆ ಬಿದ್ದು ಸತ್ತೋಗಿದ್ಲು ಅಂತ ನಾವೆಲ್ಲವ ಇಲ್ಲಂಗ ಅನ್ಕೊಂತೀವಿ. ಪೂಜಾ ನೀನು ಎಲ್ಲಿದ್ದೆ? ಅಯ್ಯೋ ನನಗೇನು ಗೊತ್ತಿಲ್ಲ, ನನಗದೇನು ಗೊತ್ತಿಲ್ಲ. ನಾನು ಒಳ್ಳೆಯಲ್ಲಿ ಸಿಕ್ತೆ ಅಂದ್ಬಿಟ್ಟು ಯಾರೋ ಸೌಕರ್ಯಗಳು ಕರ್ಕೊಂಡೋಗಿ ನಾನು ಸಾಕಿದ್ರು. ಅವ್ರನ್ನೇ ಅಪ್ಪ ಅಮ್ಮ ಅನ್ಕೊಂಡಿದ್ದೆ. ಯಾಕೋ ನನ್ನ ಮನ್ಸಿಗೆ ಒಪ್ಪನೇ ಇಲ್ಲ. ಏನೋ ಕಳ್ಕೊಂಡಂಗೆ ಆಯಿತು. ಅದಕ್ಕೆ ನಾನು ಹುಡುಕ ಬಂದಿದ್ದು ನಾನು. ಪೂಜಾ ಪೂಜಾ ನೋಡು, ನೀನು ನಿನ್ನ ಮತ್ತೆ ಮಗಳು ಪೂಜಾ. ನನಗದೇನೋ ನೆನಪೇ ಇಲ್ಲ ನನಗೆ. ಲವ್ ಮಚ್ಚ ಬೈಲಿ ಏನು ಸಿಸ್ಯಾ? ಲವ್ ಇವ್ ನೋಡಕ್ಕೆ ಕಳ್ನಂಗವನೇ. ಏನೋ ಸುಮ್ಮನಂಗೆ ಏನಾರು ಹೇಳ್ತಾ ಇದ್ದಾನ. ಲವ್ ಅವನ ಹೆಂಗ್ಲ ಸುಳ್ಳು ಹೇಳ್ಬಿಟ್ಟನು. ಒಳಗೆ ಬಿದ್ದಿರೋ ವಿಷಯನೂ ಹೇಳ್ತಾ ಇಲ್ವಾ? ನೋಡು ಹೆಂಗಾರೆ ಅಲ್ಲಿ ನಾವು ಇಲ್ಲೇ ಬಿಟ್ಬಿಟ್ಟು ಹೋಗೋದು ಬೇಡ. ಅವ್ರ ಮನೆ ಗಂಟೆ ಕರ್ಕೊಂಡೋಗಿ ಅಲ್ಲಿ ದೊಡ್ಡರ ಕೈ ಒಪ್ಪಿಸ್ಬಿಟ್ಟು ಆಮೇಲೆ ಹೋಗೋದ. ಇಲ್ಲೇ ಆಗ್ಬಿಟ್ಟಿಯೇ ಬೇಡ ಕತೆ, ಸುಮ್ಮನಿರು. ಜೊತೆ ಕರ್ಕೊಂಡು ಹೋಗ್ತಾಯ್ತದೆ. ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಆಮೇಲೆ ಇದು ಮಾಡೋಕ್ಕಾಯ್ತದೆ. ಪೂಜಾ ಇವರೆಲ್ಲ ಯಾರು? ಪಾಪ ಇವ್ ಅಣ್ಣವರು ಭಾಳ ಒಳ್ಳೆಯವರು. ನನಗೆ ಟ್ರೈನಲ್ಲಿ ಸಿಕ್ಕಿದ್ರು, ನನಗೆ ಭಾಳ ಸಹಾಯ ಮಾಡವ್ರೆ. ನಿಮ್ಮಿಂದ ಭಾಳ ಉಪಕಾರ ಆಯಿತು ನಿಜವಾಗ್ಲೂ. ಪೂಜಾ ಸತ್ತೋಗಳೆ ಅಂತ ನಾವೆಲ್ಲರೂ ಎಷ್ಟು ನೋವಲ್ಲಿದ್ದ ಗೊತ್ತಾ? ಈಗ ಭಾಳ ನಿಮ್ಮದು ಸಿಕ್ತು ನಿಮ್ಮಿಂದ. ಹೆಂಗೋ ಕರ್ಕ ಬಂದ್ರಲ್ಲ. ನೋಡಿ ಅಣ್ಣ, ನಾವು ಅಷ್ಟು ಸುಲಭವಾಗಿ ಯಾರೂ ನಂಬಕ್ಕಿಲ್ಲ. ಅವಳ ಹೆಸರು ಸಾನ್ವಿ ಅಂತ ಹೇಳ್ತಿದ್ಲು. ಈಗ ನೋಡ್ರಿ ನೀವು ಪೂಜಾ ಅಂತ ಇದ್ದೀರಿ. ನೋಡಿ ಅವಳು ನಿಜವಾದ ಹೆಸರು ಪೂಜಾ ಅಂತ. ಎಲ್ಲ ಸಾನ್ವಿ ಅಂತ ಅವರು ಕರ್ಕೊಂಡೋಗಿದ್ರಲ್ಲ, ಅವ್ರು ಕಟ್ಕೊಂಡಿರ್ಬೋದು ಅಷ್ಟೇ. ಇವಳ ಹೆಸರು ಪೂಜಾ ಅಂದ್ಬಿಟ್ಟು ನಾವೇ ಸುಳ್ಳು ಹೇಳವ. ಬನ್ನಿ ಬೇಕಾದ್ರೆ ನಮ್ಮ ಮನೆಗೆ, ಅವರೇ ಹೇಳ್ತಾರೆ. ಸರಿ ಅಣ್ಣ ಆಯಿತು. ನಡೀರಿ ಮನೆ ಗಂಟ ಬಂದು ಬಿಟ್ಕೊಟ್ಬಿಟ್ಟು ನಾವು ಆಮೇಲೆ ಹೋಯ್ತೀವಿ. ನಾವು ಯಾರನ್ನೂ ನಂಬಕ್ಕಿಲ್ಲ. ಅಯ್ಯೋ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದಮೇಲೆ ಬೇಕಾದ್ರೆ ಬನ್ನಿ ನೀವು ನಮ್ಮ ಜೊತೆಲೆಯ. ಪೂಜಾ ಬಾ ನೀನುವೆ. ಹಾಂ ಅಲ್ಲ ಅಂತಾನೆಯ, ನೀನು ದಡ್ಡಿ ಅಲ್ವಾ? ಇಷ್ಟೊಂದು ಬುದ್ಧಿವಂತಾಗಿ ಮಾತಾಡ್ತಾ ಇದ್ದಿ. ಹಾಂ ನಾನು ದಡ್ಡಿಯಾ? ಇದೇ ನಿಂಗೆ ಹೇಳ್ತಾ ಇದ್ದೀರಿ? ನಿಜ, ನೀನು ದಡ್ಡಗಾಡ್ತಿದ್ದೆ. ಇದನ್ನು ಇಷ್ಟೊಂದು ಬುದ್ಧಿವಂತಾಗಿ ಮಾತಾಡ್ತಾ ಇದ್ದಿ. ಅದೇನೋ ನನಗೆ ಗೊತ್ತಿಲ್ಲ. ನನಗೆ ನಾನು ಅದು ಏನಂತಾನೆ ಅರ್ಥ ಆಯ್ತಿಲ್ಲ. ಏನೋ ಒಂದು ಒಳ್ಳೇದಾಯ್ತಲ್ಲ, ನೀನು ಬಂದಲ್ಲ ಅಷ್ಟೇ ಸಾಕು. ನನಗಂತೂ ಭಾಳ ಖುಷಿ ಆಯಿತು ಪೂಜಾ, ಭಾಳ ಖುಷಿ ಆಯಿತು ನೀನು ನೋಡಿ. ಭಾಳ ಸಂತೋಷ ಆಯಿತು. ನಿಜವಾಗ್ಲೂ ಮೊದಲಿಗಿಂತ ನೀನು ಭಾಳ ಬದಲಾವಣೆ ಆಗಿದೆ. ಈಗ ನೋಡಿದ್ರೆ ನನಗೆ ಭಾಳ ಸಂತೋಷ ಆಯ್ತದೆ. ಹೆಂಗೋ ಹಿಂಗೆ ಖುಷಿಯಿಂದಿರು, ನನಗೆ ಅಷ್ಟೇ ಸಾಕು. ಬನ್ನಿ ಬನ್ರಪ್ಪ. ನೋಡಿ ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸೋಕ್ಕಿಲ್ಲ. ಇಷ್ಟೆಲ್ಲ ಸಹಾಯ ಮಾಡಿದಿರಿ. ನಮ್ಮನೆಗೆ ಬಂದು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಅಣ್ಣ ಆಯಿತು, ನಡೀರಿ ಹೋಗೋದ ಮನೆಗೆ. ಮೊದಲು ನಿಮ್ಮ ಮನೆಯವ್ರು ನೋಡ್ಬೇಕು ನಾವು. ಸರಿ ಬನ್ನಿ. ಏನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಏನೇನು ಸಮಾಚಾರ? ಸದ್ಯಾಗನ್ರಪ್ಪ ನನಗೆ ನಮ್ಮ ಮನೆಯವ್ರು ಸಿಕ್ಕಾರೋ ಇಲ್ವೋ ಅಂತಿದೆ. ಇವ್ರು ನೋಡಿದ್ರೆ ನನ್ನ ಪೂಜಾ ಅಂತವ್ರೆ. ನನಗೆ ಏನೂ ಅರ್ಥನೇ ಆಯ್ತಾ ಇಲ್ಲ. ಏನಾರೇ ಆಗಲಿ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಭಾಳ ಆಸೆ ಆಯ್ತದೆ. ಮೊದಲು ಹೋಗಿ ನೋಡ್ತೀನಿ. ಹೆಂಗೋ ದೇವ್ರದಾಗಿಂದ ಬಂದು ಊರಿಗೆ ಸೇರ್ಕೊಂಡೆ, ಅದೇ ನೆಮ್ಮದಿ ಕೆಲಸ. ಸರಿ ಕಣ್ರಪ್ಪ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.